ಯವ್ವ ನಿನ್ನ ಹಳೆ ಅದನಲ್ಲ ಗಿರ್ಜಿನ ಸರಿ ನೋಡಂಗೇ ಇಲ್ಲ ಅಂತ. ಏನ ಈಕಿನ್ನ ಸರಿತ್ನಂಗ್ ನೋಡಂಗಿಲ್ಲ ಅಂತ? ಈಕಿನ್ ನೋಡ ಅವ್ ಏನಾಗಬೇಕಾಗೈತಿ? ಅಯ್ಯಯ್ಯ ದೇವ್ರೆ, ನೋಡ್ಲಿಲ್ಲ ಬಿಡು ಹೋಲಿ. ಆದಲ್ಲವಾ ಸರಿತ್ನ್ಯಾಗ ನೋಡಂಗಿಲ್ಲ ಅಂತಂದ್ರ ಕೆಟ್ಟ ದೃಷ್ಟಿಯಿಂದ ನೋಡ್ತಾನಂತ. ಗೊತ್ತನ? ಬರೇ ಅಸಹ್ಯವಾಗಿ ಮಾತಾಡೋದು, ಕೆಟ್ಟ ದೃಷ್ಟಿಯಿಂದ ನೋಡೋದು ಮಾಡ್ತಾನಂತ. ಹಾ, ಯಾರ ನಿನ್ ಏನ್ ಹೇಳಿದ್ಲನ? ನೀನೇನ್ ಹೇಳಿದ್ಲ? ನೀ ಕೇಳಿದಿ? ಅಯ್ಯಯ್ಯ ದೇವ್ರೆ. ಅಲ್ಲ ಅಲ್ಲ ಏ ಅವೇನ ಯಾವಾಗ ನೋಡ ನಿನ್ನ ಕೆಟ್ಟ ದೃಷ್ಟಿಲೆ? ಒಟ್ಟು ಇಲ್ಲದ ಸಲದ್ ಹೇಳಿ ಏನ ಗಂಡಂತೆಲ್ಲ ತುಂಬಕಂತ ಮಾಡಿ ಏನ? ನಾನೆಲ್ಲ ಬಾಳ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ದೆ ನಿನ್ನ. ಇಂತಕ್ಕೆಂತ ಗೊತ್ತಿದ್ದಿಲ್ ಬಿಡು ನನಗ. ಅಲ್ಲ ಅವ ಕೆಟ್ಟ ದೃಷ್ಟಿಲಿ ನೋಡಿದ್ರೆ ಇಷ್ಟಿನ ಯಾಕೆ ಸುಮ್ಮನಿದ್ದೆ ಹಂಗಾರ ನೀನು? ಅದು ಅಮ್ಮ, ನಾ ಹೇಳ್ಬೇಕಂದೆ ಮತ್ತೆ ಏನ ಹೇಳಬೇಡ ಅನ್ಕೊಂತ ಸುಮ್ಮನಾದೆ. ಹಂಗ್ಯಾಕೆ ಅನ್ಕೊಂತ ಸುಮ್ಮನಾದಿ? ನೋಡ ಅಂತ ಮನುಷ್ಯ ಅಲ್ಲ, ಸುಮ್ಮನೆ ಒಂದು ಇದು ಮಾಡ್ಬಿಡ. ಬಗನ ಈ ವಿಚಾರ ನನ್ನ ಮಗಳ ಕಿವಿ ಬಿದ್ರ ಆಕಿ ಏನು ಅನ್ಕೊಳಕಿಲ್ಲ, ಆಕಿ ಮನ್ಸಿಗೆ ಎಷ್ಟು ನೋವಾಕಿಲ್ಲ, ಅವ್ರಿಬ್ರು ಸಂಬಂಧ ಹಾಳಾಕತ್ತಲ್ಲೇ. ನೋಡ ಇಂಥದೆಲ್ಲ ತಲೆಯಾಗಿ ಇಟ್ಕೋಬೇಡ. ಏನು ಅವ ನೀನು ಸರಿ ನೋಡೋದಿಲ್ಲ ಅಂತೇಳಿ ನೀ ಅವ್ನು ನೋಡಿದೇನೆ ಹಂಗಾರ? ಹಾ, ನೀ ಅವ್ನು ನೋಡ್ಲಾರ್ದ ನಿಂಗೆ ಗೊತ್ತಾತವ ಸರಿ ನೋಡೋದಿಲ್ಲ ಅಂತೇಳಿ? ಅವ ನಿನ್ಗೇನ್ ಬೇ ಮಗಳು ಹಳೆಯನ ಮುಖ್ಯನ? ಆಕಿ ಬಾಯ್ ಬಿಟ್ಟು ಹೇಳ್ತಾದಳ ಸರಿ ನೋಡ್ತಾ ಇಲ್ಲ, ಒಂಥರ ಕೆಟ್ಟ ದೃಷ್ಟಿಲಿ ನೋಡ್ತಾನ ಅಂತೇಳಿ. ನಿನ್ನ ಹಳೆಯ ನೀ ಅನ್ಕೊಂಡಷ್ಟು ಏನು ಒಳ್ಳೆವಲ್ಲವ. ಏನ ಈಗೂ ನೋಡ್ಬೇಕಾರ ನೀನು 3 ಲಕ್ಷಕ್ಕೆ ಮುಗಿಯಲ್ಲ, ಇದು ಇನ್ನೂ ಹೆಚ್ಚಿಬೇಕಂತಾನ. ನಾನು ಈಗಾದ್ರೂ ಹೇಳಿ ನೀ 3 ಲಕ್ಷ ರೂಪಾಯಿ ನನ್ನ ಜವಾಬ್ದಾರಿ ಅಲ್ಲ, ನೀನೇ ಕೇಳಿ ತೊಗೊಂಬಂದಿರೋದು ನನ್ನ ರೊಕ್ಕನ. ನಾ ಅರ್ಧಕ್ಕೆ ಬಂದೇನೆ ಅಲ್ಲಿಂದ. ಏನು ಈ 3 ಲಕ್ಷ ರೂಪಾಯಿ ನೀನು ಹಳ್ಯಾಕೆ ಕೊಡ್ತೇನೆ ಅಂತ ನಿಂತಿ. ಅವ ಹೊಳ್ಳಿ ಕೊಟ್ಟರು ನಿನಗೆ ಸಂಬಂಧ, ಕೊಡ್ಲಿಲ್ಲ ಅಂದ್ರೂ ನಿನಗೆ ಸಂಬಂಧ. ಮತ್ತು ನಾ ಈಗ ಹೇಳೇನಿ ಅದು ಹೆಂಗೆ ವಸೂಲಿ ಮಾಡ್ಕೊತೀಯೋ ನಿಂಗೆ ಬಿಟ್ಟಿದ್ದು. ನನ್ನ ಮತ್ತು ಅವಂದು ದೋಸ್ತಿ ಹಾಳಾಗಬಾರ್ದು. ಏನು ನನ್ನ ಮಕ ನೋಡಿ ನಿಂಗೆ ರೊಕ್ಕ ಕೊಟ್ಟನವ, ನನ್ನ ಒಂದು ದೋಸ್ತಿ ಹಾಳಾತು. ಮತ್ತು ನಾ ಹೇಳಕತ್ತೇನೆ ಈಗೂ ಕಾಲು ಮಿಂಚಿಲ್ಲ, ಅವ್ರು ಇನ್ನೂ ಮಠದಿಂದ ಬಂದಿಲ್ಲ, ಈಗೂ ಕಾಲು ಮಿಂಚಿಲ್ಲ. ರೊಕ್ಕ ಕೊಡಬೇಡ. ಅಲ್ಲಪ್ಪ ಕೊಡಬೇಡ ಅಂತೀನಿ ನೀನು. ಅಲ್ಲ ಮಲ್ಯ, ಆಕಿ ನಿನ್ನೆ ಆಕಿ ಕೇಳಿದ್ ನೋಡಿದ್ರೆ ಎಂತ ಕಲ್ಲು ಕರಗಬೇಕು. ತಾಯಿಯಾಗಿ ನಾ ಹೆಂಗೆ ಸುಮ್ಮನೆ ಇರಲಿಲ್ಲ? ಅವ್ವ ನನ್ನ ಮಂಗಲ್ಯ ಉಳಿಸು ಅಂತಾಳೆ. ಏನು ಹೇಳ್ತಿ ಇದಕ್ಕೆ? ಹೋಗ್ಲಿ ಬಿಡ್ಲಾ. ಏನು ಮನುಷ್ಯ ರೊಕ್ಕ ದುಡಿತಾನ, ರೊಕ್ಕ ಮನುಷ್ಯನ ದುಡಿದಿಲ್ಲ. ಏನು ಅದಕ್ಕೆ ಸುಮ್ಮನಿರಪ್ಪ, ಹೋಗ್ಲಿ. ಇದು ಒಂದು ಸಲ ಒಂದು 3 ಲಕ್ಷ ರೂಪಾಯಿ ಏನಾತ? ಇನ್ನೇನು ನಾನು ಕೊಡೋದಿಲ್ಲ ಆತ, ಹೇಳ್ತೇನೆ ಬಾಯ್ ಬಿಟ್ಟು. ಏನಾರ ಮಾಡ್ಕೊ, ನಿಂಗೆ ತಿಳ್ದಂಗೆ ಮಾಡ್ಕೊ. ಆದ್ರೆ ಕೊಡ್ತಿ, ಸುಮ್ಮನೆ ಕೊಡಬೇಡ. ಎತ್ತಬೇಕ ತಗೋರಿ ಅಂತೇಳಿ ಬಡ್ಡಿ ಹೆಂಗೆ ಇಸ್ಕೊಂಬಂದಿನಿ, ಇಂತಿಷ್ಟೆಲ್ಲ ಐತಿ, ಇದನ್ನೆಲ್ಲ ನೀವು ಕಟ್ಟಲೇಬೇಕು, ತಿಂಗಳ ಇಷ್ಟು ಅಂತ ಹೇಳ್ರಿ. ಏನು ಬಡ್ಡಿ ಇಲ್ಲ ಇರಲಿ, ಅದು ಏನಾರ ಯಾಕಾಗಲಿ. ಮತ್ತು ಅವ್ಗೇನು ಹಂಗೆ ಕೊಡ್ತೀನಿ ರೊಕ್ಕ? 1% 2% ನೀ ಹಾಕಿ ಕೊಡ್ಬೇಕಿಲ್ಲ. ಅವ ಬೇಡ ಅನ್ಬೋದು, ಆದ್ರೂ ನಾವು ಇಸ್ಕೊಂಡೇವೆ ಅಂದಮೇಲೆ ಕೊಡ್ಬೇಕಾಕತಿ. ಅಷ್ಟು ಹಾಕಿ ಕೈಗಡನ ಇಸ್ಕೊಲಿ ಏನಾಗಲಿ. ಅವ ಹೊರಗೆ ಬಡ್ಡಿ ಹೆಂಗೆ ಬಿಡವ ಅಂಥದ್ದು ನಮಗೆ ಪಾಪ ಕೈಗಡ ಹೆಂಗೆ ಕೊಡ್ತಾನವ? ನನ್ನ ಮಕ್ಕ ನೋಡ್ಕೊತಾನವ ಅಷ್ಟೇ. ಏನವ ನಾ ಹೇಳೋದಾದ್ರೆ, ನೀನು ಬಡ್ಡಿ ಹೆಂಗೆ ತಂದೀನಿ, ಭಾಳ ನಿಮ್ಮದು ಪರಿಸ್ಥಿತಿ ವಜ್ಜತೆ ಅಂದಿದ್ದಕ್ಕೆ ನೋಡ್ರಿ, ನೀವು ಕರೆಕ್ಟ್ ಕೊಟ್ಟು ಮುಟ್ಟಿಸ್ಬಿಡ್ಬೇಕು ಅಂತೆಲ್ಲ ಕರೆಕ್ಟಾಗಿ ಹೇಳೋಂಗೆ. ಏನೋ ಇಲ್ಲ ಅಂದ್ರೆ ಇಲ್ಲೋಡ ₹1 ಬರೋದಲ್ಲ ಅಂತ ತಿಳ್ಕೊಂಡು ನೀ ಕೈಗೆ. ನನ್ನ ಮಾತು ಕೇಳವ ನೀ ಹಂಗೆ ಸುಮ್ಮನೆ ಮಾತ್ರ ರೊಕ್ಕ ಕೊಡೋಕೋಬೇಡ. ಮತ್ತು ಈಗ ಹೇಳೀನಿ. ಆಗ್ಲಪ್ಪ ಆಗಲಿ, ನಾನೆಲ್ಲ ಹೇಳಿ ಕೇಳಿನ ಕೊಡ್ತೇನೆ. ನೀ ತಲೆ ಕೆಡಿಸ್ಕೊಬೇಡಾತ. ಗಿರ್ಜಾ ಬೇಜಾರಾಗ್ಬೇಡವ. ಈಗ ನೀನು ಆಕಿ ಮುಂದದು ಅನ್ನಕ್ಕದು ಹೋಗ್ಬೇಡ. ಏನು ಆಗೋದಾಗೈತಿ ಹೋಲತ್ತ. ಈಗ ಅವ ಇವತ್ತು ನಾಳೆ ಊರಿಗೆ ಹೋಗ್ತಾರ, ಆಮೇಲೆ ನೀನು ನೋಡಕ್ಕಾರ ಯಾರು ಇರ್ತಾರೆ. ಏನೋ ಒಬ್ಬೊಬ್ಬರು ಸ್ವಭಾವ ಕೆಲವು ಗಂಡ್ಮಕ್ಳದು ಹಂಗಿರ್ತೈತಿ, ಏನು ಮಾಡೋಕ್ಕಾಗಲ್ಲ. ಏನು ಓ ಬೈಕ್ ಬಂತೇವ. ಏಯ್ ಇಲ್ಲಿ ನೋಡಿಲ್ಲ, ಒಳಗೆ ಹೋದಕ್ಕೆ ರೊಕ್ಕದ್ದೇನಾತಂತ ಕೇಳು. ಇಷ್ಟೊತ್ತಾದರೂ ನಾವು ಇದ್ದಿದ್ದಿಲ್ಲ, ಏನಾರ ಮಾತಾಡ್ಕೊಂಡಿರ್ತಾರೆ ತಾಯಿ ಮಕ್ಕಳು. ನೀನು ಎದಕ್ಕೆ ಮತ್ತೆ ಚಂದಕ್ಕೆ ಕರ್ಕೊಂಡು ಹೋದ್ನೆ ಮಠಕ್ಕೆ? ಏನು ನಾವು ಯಾರಿಲ್ಲ ಅಂದ್ರೆ ಕರೆಕ್ಟಾಗಿ ಮಾತಾಡ್ತಾರ ಅನ್ನೋ ಕಾರಣಕ್ಕೆ ಮಾತಾಡಿರ್ಬೇಕು ಅನ್ನಿಸ್ತೈತಿ. ಒಂದು ಸಲ ಕೇಳಿ ನೋಡು. ಆಯ್ತು ಕೇಳ್ತೀನಿ, ನೀವು ಬಾಯಿ ಮುಚ್ಕೊಂಡಿರಿ. ಊಟ ಆತನ್ರಿ ಅತ್ತೀರ? ಊಟ ಆತನ್ರಿ ಮಾವ್ರೆ? ಹಾಂ ಊಟ ಆತ್ರಿ. ಊಟ ಆಗೇ ಕುಂತ್ವಿ. ನಿಮ್ದು ಅಲ್ಲೇ ಮಠದಾಗ ಊಟ ಆತನ್ರಿ? ಹಾಂ ಊಟ ಆತ್ರಿ. ಅವ ರೊಕ್ಕದ್ದೇನತ್ತೆ? ರೊಕ್ಕ ಹೊಂದ್ಸೈತ್ವ. ಒಬ್ರ ಕಡೆ ಬಡ್ಡಿ ಹಂಗೆ ಇಸ್ಕೊಂಬಂದೈತಿ, ನಮ್ಮ ಕಡೆ ರೊಕ್ಕ ಇದ್ದಿದ್ದಿಲ್ಲ. ಇವರು ಶಾಂತ ಓದಾಳಲ್ಲ, ಶಾಂತ ಅಂದ್ರೆ ನಿಂಗೆ ಗೊತ್ತಾಗಲ್ಲ. ಮಂಜುಳಾ ದೊಡ್ಡವದಾಳಲ್ಲ, ಅವ್ರ ಮಗ ಬಡ್ಡಿ ಹೊರದು ಮಾಡೋದಿಲ್ಲನು. ಅವನ ಕಡೆ ಸ್ವಲ್ಪ ರೊಕ್ಕದು ಐತಲ್ಲ ಇಡೈ, ಅವ್ರ ಕಡೆ ಇಸ್ಕೊಂಬಂದೇನಿ. ಗೊತ್ತನ? ಬಡ್ಡಿ ಹಂಗೆ ಕೊಡ್ಬೇಕು ರೊಕ್ಕನ ಕರೆಕ್ಟಾಗಿ ತಿಂಗಳಾಗತ್ಲೆ ಬಡ್ಡಿನ. ನಿನ್ನ ಗಂಡು ಬಡ್ಡಿ ಕಟ್ತಾನೆ ಇದಕ್ಕೆ ಅದೇ ಮ್ಯಾಗ ಇಸ್ಕೊಂಬಂದೇನಿ. ಕರೆಕ್ಟ್ ತಿಂಗಳ ಬಡ್ಡಿ ಕಟ್ಟಿಬಿಡಣ್ಣವ. ಏನು ಇವ್ರೇನು ಕಿರಿಕಿರಿ ಮಾಡೋ ಮಂದಿ ಅಲ್ ತಗೋ. ಹಂಗೊಂದು ತಿಂಗಳು ಇಲ್ಲಾಂದ್ರೂ ಹೊಂದಾಣಿಕೆ ಮಾಡ್ಕೊತಾರೆ. ಹೊಡಿ ಕಡಿ ಅಂತ ಮಂದಿ ಏನಲ್ಲ. ಮೊದ್ಲು ಅವ್ರು ಯಾರು ದುಷ್ಟರು, ಮೊದಲು ರೊಕ್ಕ ಇಸ್ಕೊಂಡತ್ತಲ್ಲ ಅವ್ರದ್ದು ಕೊಟ್ಟು ಮುಟ್ಟಿಸ್ಬಿಡ ಅಂತ ಹೇಳ್ಬಿಡು. ಕೊಟ್ಟು ಮುಟ್ಟಿಸಿ ಇವ್ರದ್ದು ರೊಕ್ಕನೂ ಆದಷ್ಟು ಬೇಗ ಅಸಲು ಕೊಟ್ಟು ಪಗಾರ ಬಂದಂಗದು ಮುಟ್ಟಿಸ್ಬಿಡ ಅಂತ ಹೇಳವ. ತಗೋ, ಇಲ್ಲೇ ಸೆರಗ್ನಾಗ ಇಟ್ಕೊಂಡು ಕೂತಿದ್ದೆ. ಓ ಹೌದನ್ ಬೇ, ಅತ್ತೊಂಬ. ಒಂದು ನಿಮಿಷ. ಹೌದು, ನೀ ಇಸ್ಕೊಳಕತ್ತೀಯಲ್ಲ, ನಿನ್ನ ಗಂಡ ಏನು ಒಳಗೆ ಹೋಗಿ ಹೋಗ್ಕೊಂಡಲ್ಲ? ಕರಿ ನಿನ್ನ ಗಂಡನ. ಅಣ್ಣ ಯಾಕೆ ಹಂಗೆ ಮರ್ಯಾದಿಲ್ದಂಗೆ ಮಾತಾಡ್ತಿ? ಕರಿ ನಿನ್ನ ಗಂಡನ ಅಂದ್ರೆ ಅಲ್ಲ, ನಾ ಇಸ್ಕೊಂಡ್ರೆ ಅವ್ರು ಇಸ್ಕೊಂಡ್ರೆ ಬೇರೆನಾ? ನಿನಗದೆಲ್ಲ ಅರ್ಥ ಆಗಲ್ಲ. ಬಡ್ಡಿ ಹಂಗೆ ತಂದಿರೋದದು, ಅದ್ರ ಜವಾಬ್ದಾರಿ ನಿನ್ನ ಗಂಡ ಗೊತ್ತಿರ್ಬೇಕು. ಏನು ಅದು ಎಷ್ಟರ ಮಟ್ಟಿಗೆ ಹೊಳ್ಳಿ ಕೊಡ್ತಾನೆ? ಹೊಳ್ಳಿ ಕೊಡಲ್ಲ ಅಂತಲೇ ನನ್ನ ತಲೆಯಾಗಿರೋದು. ಏನು ಆದರೂ ಅವ್ನ ಜವಾಬ್ದಾರಿ ಎಷ್ಟೈತೆ ನೋಡ್ಬೇಕಲ್ಲ. ಅವ್ನ ಕೈಯಾಗ ಕೊಟ್ರೆ ಅವ್ನಿಗೂ ಒಂದು ರೊಕ್ಕ ಇಸ್ಕೊಂಡಿದ್ದು ಇದು ಇರ್ತೈತಿ. ನೀನು ನಮ್ಮವ್ ಕೊಟ್ಲು, ನೀ ತೊಗೊಂಡು ಹೋಗಿ ಅವ್ನ ಕೈ ಕೊಟ್ರೆ ಏನಾಗ್ತದೆ? ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ನಿನ್ನ ಗಂಡನ ಕರಿ. ಅಲ್ಲ ಕೊಟ್ಬಿಟ್ಟಿದ್ರೆ ಅಕ್ಕಿತ್ ಬಿಡಪ್ಪ. ಅವ ಎಲ್ಲದಕ್ಕೂ ಹಿಂಗೆ ಕುಣಿಬೇಡ. ಮಗಳನ್ನ ವ್ಯಾಮೋಗಿ ಸಿಕ್ಕೊಂಡು ಅವ್ನಿಗೊಂದು ಸ್ವಲ್ಪ ಬಿಸಿ ಇರಲಿ ಬಿಡವ. ರೊಕ್ಕ ಇಸ್ಕೊಂಡೇನು ಕೊಡ್ಬೇಕನ್ನೋದು
ಇರೋಡಿದೆ ಒಂದು ಖಾಲಿ ಚೆಕ್ ಇಸ್ಕೊ ಹೇಳ್ತೇನೆ ನಾನು ಹಿಂಗೆ. ಏ ಸುಮ್ಮನಿರ್, ಖಾಲಿ ಚೆಕ್ಕಿಸ್ಕೋಬೇಕಂತ ನಾ ಏನು ಜೈಲಿಗೆ ಹಾಕ್ಸಿ ಮಾಡ್ತಿ? ನಳ್ಳದಲ್ಲಿ ನಿಮ್ಮ ತಂಗಿ 3 ಲಕ್ಷ ರೂಪಾಯಿ ದೊಡ್ಡದೆ, ನಿಮ್ಮ ತಂಗಿ ದೊಡ್ಡಕ್ಕೆ. ಸುಮ್ಮನಿರು. ಏನಾರ ಮಾಡ್ಕೊ. ಬರಕ್ಕೆ ಹೇಳಿದ್ರಂತ ಅತ್ತಿಯಾರ, ಈಕಿ ಮುಂದೆ ಹೇಳಿದ್ರ ಅಕ್ಕಿತ್ತಪ್ಪ. ಆದ್ರೆ ರೊಕ್ಕ ವಾಪಸ್ ಕೊಡ್ಬೇಕಾಗಿರೋದು ನೀವಲ್ರಿ ಹಳ್ಯಾರ. ಮತ್ತು ನಿಮ್ಮ ಮುಂದೆ ಹೇಳ್ಬೇಕಪ್ಪ. ಆಕಿ ಮುಂದೆ ಹೇಳ್ಬಿಟ್ರೆ ಆಕೆ ಏನು ದುಡಿಯಾಕ ಹೋಗ್ತಾಳ ಏನು ರೊಕ್ಕ ತಂದು ಕೊಡ್ತಾಳ? ನೀವಲ್ಲ ಕೊಡ್ಬೇಕಾಗಿರೋದು, ಅದಕ್ಕೆ ನಿಮ್ಗೆ ಹೇಳು ಅಂತ ಕರಿತೆ. ನೋಡ್ರಿ, ಇದು ಬಡ್ಡಿ ಹಂಗೆ ತಂದಿರೋದು, 1 ರೂಪಾಯಿ ನಮ್ಮ ಕಡೆ ಇದ್ದಿದ್ದಿಲ್ಲ. ಇದು ನನ್ನ ಗೆಳೆಯನ ಕಡೆ ಬಡ್ಡಿ ಹಂಗೆ ತಂದೀನಿ ಈ ರೊಕ್ಕ. ನೀವು ಅವ 3 ತಿಂಗಳ ಮಟ್ಟ ಯಾರಿಗೆ ಕೊಡ್ಬೇಕು, ಅದಕ್ಕೋಸ್ಕರ ಅಂದ. ನೀವು 1 ತಿಂಗಳಾಗತ್ಲೆ ಎಲ್ಲಿವರೆಗೆ ರೊಕ್ಕ ಬರುವುದಾವು, ನಾನು ಅವಾಗ ಕೊಡ್ತೀನಿ ಅನ್ನಕತ್ತೀರಿ. ಬಡ್ಡಿ ಹಂಗೆ ತಂದಿದ್ದು. 1 ತಿಂಗಳಿಗೆ ಕೊಟ್ರೆ 1 ತಿಂಗಳು ಬಡ್ಡಿ ಹಾಕಿ ಕೊಡ್ರಿ. 2% ಭಾಳಲ್ಲ, 2%. 2 ತಿಂಗಳಿಗೆ ಕೊಟ್ರೆ ಏನ್ರಿ 4% ಅಂದ್ರೆ 2 ತಿಂಗಳದ್ದು ಒಟ್ಟಾಗ ಬಡ್ಡಿ ಹಾಕಿ ಈ ರೊಕ್ಕ ಕೊಡ್ರಿ. 3 ತಿಂಗಳ ಒಳಗೆ ಅಸಲು ಬಡ್ಡಿ ಎಲ್ಲ ಕೂಡ ಬಂದ್ಬಿಡ್ಬೇಕ್ರಿ. ಯಾಕಂದ್ರೆ ಇದು ರೊಕ್ಕ ಕೊಡೋದು ನೋಡ್ರಿ ಅವ್ರಿಗೆ. ಅದಕ್ಕೆ ಅವ್ರದ್ದು ಕಮಿಟ್ಮೆಂಟ್ ಬೇರೆ ಅದಾವು. ಆದರೂ ನಾ ಕೇಳಿದ ಒಂದ ಮಾತಿಗೆ ರೊಕ್ಕ ಕೊಟ್ಟಾರ್ರಿ. ನಮ್ಮ ಯಾವಾರ ಹಾಳಾಗೋಂಗೆ ಆಗಬಾರ್ದು ನೋಡ್ರಿ ಇಲ್ಲಿ. ಅದಕ್ಕೆ ಈಗ ಸದ್ಯದ ಮಟ್ಟಿಗೆ ಇದರಿಂದ ನಿಮ್ದು ಸಮಸ್ಯೆ ಬಗ್ಗೆ ಹರಿದು ನೀವು ಆದಷ್ಟು ದೌಡ್ ಅಸಲು ಕೊಟ್ರಿ ಅಂದ್ರೆ ಇನ್ನೇನು ನೀವು ಎಷ್ಟು ಲಕ್ಷ ಕೇಳಿದ್ರು ಕೊಡುವಂಗದ ನನ್ನ ಗೆಳೆ. ಅದಕ್ಕೆ ಹಾಂ ಸರಿ ಕೊಡ್ತೀನಿ ಬಿಡ್ರಿ, ಅದಕ್ಕೆ ಏನಾಗದೈತಿ. ಕೊಡ್ತೀನಪ್ಪ. 1 ತಿಂಗಳು 1.5 ತಿಂಗಳು ಅಂದ್ರೆ ಕೊಟ್ಬಿಡ್ತೀನಿ. ಯಾವ ರೊಕ್ಕ ಬರುವುದೋ ಬಂದು ಅಂದ್ರೆ ಕೊಟ್ಟೇ ಬಿಡ್ತೀನಿ. ನಿಮ್ಮ ರೊಕ್ಕ ಇಟ್ಕೊಳಕತ್ತೀನಿ ರೀ. ಮೊದಲ ಪಾಪ ನೀವು ನಿಮ್ಮ ಗೆಳೆಯನ ಕಡೆ ಇಸ್ಕೊಂಬಂದೀನಿ ಅಂತೀರಿ. ಸರಿ ತೊಗೊರಿ, ರೊಕ್ಕ ತೊಗೊಂಡು ನಿಮ್ದು ಏನೈತೆ ಸಾಲ ಹರ್ಕೋರಿ. ಆದ್ರೆ ಹೇಳಿತಲ್ಲ 2 ತಿಂಗಳ ಒಳಗೆ ರೊಕ್ಕ ಕೊಟ್ಬಿಡ್ರಿ, 1-2-3 ತಿಂಗಳ ಒಳಗೆ. ಹಾಂ ಸರಿ ತೋರಿ, ನಾನು ಬರ್ತೇನೆ ರೀ. ಒಂದು ಫೋನ್ ಬರೋದೈತಿ. ಆದರೂ ನಿಮ್ಮಿಂದ ಭಾಳ ಉಪಕಾರ ಆಯ್ತು. ನಿಜವಾಗ್ಲೂ ಭಾಳ ಸಮಸ್ಯೆನೇ ಆಗಿತ್ತು, ನನಗೆ ತೊಂದರೆನೂ ಆಗಿತ್ತು. ಅದಕ್ಕೆ ನಿಮ್ಮಿಂದ ಭಾಳ ಉಪಕಾರ ಆಯ್ತು ನೋಡ್ರಿ. ಈಗ ಇದನ್ನು ಕೊಟ್ಟೆ ಅಂದ್ರೆ ಚಿಂತೆ ಬಿಟ್ಬಿಡ್ತೈತೆ ನನಗೆ ಒಟ್ಟು. ಅದಕ್ಕೆ ಮೊದಲು ಸಾಲ ಹರ್ಕೋರಿ. ಆತ್ರಿ ಮಾವಾರ. ತಂಗ್ಯವ, ನಿನ್ನ ಗಂಡಗೆ ಹೇಳು ಬಡ್ಡಿ ಹಂಗೆ ತಗ್ಸಿರೋದು ರೊಕ್ಕನ ಏನು ಹಂಗೆ ಬರೋದಿಲ್ವ? 3 ಲಕ್ಷ ರೂಪಾಯಿ ದುಡಿಬೇಕಾದ್ರೆ ನಂದು ಏನೋ ಮುಕ್ಕಳಾಗ ನೀರು ಇಳಿದಿರ್ತಾವೆ. ಅದಕ್ಕೆ ಅರ್ಥ ಮಾಡ್ಕೊ. ಇಲ್ಲಿ ನನ್ನ ದೋಸ್ತಿ ಕೆಡುವಂಗೆ ಆಗ್ಬಾರ್ದು. ಮತ್ತು ಅವ ಪಾಪ ರೊಕ್ಕ ಕೊಟ್ಟಾನ. ಅದಕ್ಕೆ ಅದನ್ನು ಸರಿಯಾಗಿ ರೊಕ್ಕ ಹೊಳ್ಳಿ ಕೊಡಕ್ಕೆ ಒಂಚೂರು ಹೇಳಿ ನೀನು. ಏನು ನೀನೇ ಮತ್ತು ಮುಂದೆ ಇಂಥದ್ದೆಲ್ಲ ಮಾಡಿಸ್ಬೇಕು. ಯಾಕಂದ್ರೆ ನಾವು ಇತ್ತಾಗಿರ್ತೇವೆ. ಈಗ ಅಲ್ಲಿ ನೋಡೋರು ಯಾರು ಕರೆಕ್ಟ್ ಒಟ್ಟು ರೊಕ್ಕ ಬಂದು ಮುಟ್ಬೇಕು ನೋಡು. ಅದು ನಿನ್ನ ಜವಾಬ್ದಾರಿ. ಏನು ಆತಣ್ಣ, ನಾ ಹೇಳ್ತಂತ ನೀ ತಲೆ ಕೆಡಿಸ್ಕೋಬೇಡ. ಹೆಂಗಾರ ಮಾಡಿ ರೊಕ್ಕ ಮುಟ್ಸೋ ಜವಾಬ್ದಾರಿ ನಂದಾತ. ಅಷ್ಟು ಮಾಡುವ. ನೋಡ್ದೇನೆ ಹಳ್ಯಾರ ಎಷ್ಟು ಖುಷಿ ಪಟ್ರು ಅಂತೇಳಿ. ಈ ಟೈಮ್ನೇ ನಾವು ರೊಕ್ಕ ಕೊಡಲಿಲ್ಲ ಅಂದಿದ್ರೆ ಅವ್ರ ಮನಸ್ಸಿಗೆ ಏನು ಅನ್ಕೊಂತಿದ್ರು? ಎಂಥ ಒಂದು ಪ್ರಾಣೋಗೋ ಸ್ಥಿತಿ ಇದ್ರು 1 ರೂಪಾಯಿ ಕೊಡಲಿಲ್ಲಲ್ಲಪ್ಪ ಇವ್ರು, ಎಂಥ ಅತ್ತಿ ಇವರು ಅಂತ ಒಂಥರ ಅನಿಸ್ತಿದ್ದಿಲ್ಲನು ಏನು? ಅದು ಅಲ್ಲಲ್ಲ ನಮ್ಮದು ಈಗ ಇಷ್ಟೇ ಈ ಹೊಲ ಮನೆ ಒಳಗೆ ನಾವೇನು ಪಾಲ್ಗಡೆ ಕೊಟ್ಟೇವನ ಆಕೆಗೆ. ಮದ್ವೆ ಒಂದು ಮಾಡೇವಿ ಚಂದಾಗಿಲ್ಲ ಅಂತಲ್ಲ, ಆದ್ರೆ ನಾವು ಏನು ಕೊಟ್ಟಿಲ್ಲಲ್ಲ. ಪಾಪಾಕಿನೂ ಏನು ಕೇಳಿಲ್ಲ ಬಿಡು, ಸುಳ್ಳು ಯಾಕನ್ಬೇಕು. 3 ಲಕ್ಷ ರೂಪಾಯಿ ಭಾಳ ಅನ್ಲ ಆಕೆಗೆ. ಮನೆ ಹೆಣ್ಮಗಳಕ್ಕೆ ಸುಮ್ಮನೆ ಇಂಥದ್ದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ. ತಲೆಯಾಗ ಏನು ಇಟ್ಕೊಂಡಿಲ್ಲವ. ಆಗಲಿ ಬಿಡು, ನಿನ್ಗೆ ಅನ್ಸಿದ್ದು ನೀ ಮಾಡಿ ಅಲ್ಲ. ನೋಡು ಎಷ್ಟರ ಮಟ್ಟಿಗೆ ರೊಕ್ಕ ಹೊಳಿ ಬರ್ತದೆ ಅಂತೇಳಿ. ನಾ ಬರ್ದಂತು ನನ್ನ ಕೆಲಸದವು ನೋಡು ಬಾಡೆ. ರೊಕ್ಕ ಕೊಟ್ರಂದ್ರೆ ಅವಾಗ ನಿನಗೆ ಗೊತ್ತಾಕತಿ. ನೀ ಹೇಳಿದ ನಿಜ ಬೇ, ಪಾಪ ಒಳ್ಳೆಯವದಾನ ಅಂತೇಳಿ ಗೊತ್ತಾಕತಿ. ಏನ ಹೆಂಡ್ತಿನ ತಲೆ ತಿಕ್ಕಿರ್ಬೋದು. ಅಲ್ಲ, ನನ್ನ ಅಳಿಯ ಈಕಿನ್ನ ಕೆಟ್ಟ ದೃಷ್ಟಿ ಒಳಗೆ ನೋಡ್ತಾನಂತ. ಏನು ಚಂದಳು ಚೆಲಿವಿ. ಅದು ಅಲ್ಲದೆ ನನ್ನ ಮಗಳು ಎಂಥ ಚಂದ ಐತೆ ನೋಡಾಕ. ನನ್ನ ಮಗಳು ಬಿಟ್ಟು ಈಕಿ ಕಡೆ ಹಾಕೊಂಡು ಹಾಕ್ತಾನ. ಇದೇನು ತಿಳ್ಕೊಂತ ಏನೋ ಪರ್ಸೆಂಟ್ ಗೇಡಿ 4 ಮಂದಿಯಾಗ ಬೆಳೆದಿದ್ರೆ ಗೊತ್ತಿರ್ತಿತ್ತಾನ. ಇದು ತಾಯಿಲ್ಲ ತಂದಿದ್ದು ಇಲ್ದಂಗೆ ಹಂಗೆ ಬೆಳ್ಕೊಂಡು ಮತ್ತಿನೇನು. ಅಯ್ಯೋ ದೇವ್ರೆ. ಒಳಗೆ ಯಾರದಿರಿ? ಯಾರು ಬರ್ರಿಪ್ಪ, ಯಾರು? ಇದು ಯಾರ ಮರೆ? ಅಲ್ಲ ನೀವು ಯಾರು? ಓ, ಅಲ್ಲಿ ಒಂದು ಲಾಸ್ಟಿಗೆ ಒಂದು ಗುಡಿ ಕಟ್ಟಕತ್ತೀನಿ ಅಂತ ಚಂದ ಉಸಿರಿಗೆ ಬರ್ತಾರ ಅಂದಿದ್ರಪ್ಪ ನಮ್ಮ ಮಲೇಶ್ ಅಂದಿದ್ದ. ಓ, ಅದಕ್ಕೆ ಬಂದ್ರೇನ? ಒಬ್ಬರ ಬಂದಿರೇನಾರ? ಒಂದು 2 ಬಂದಾರ. 100 ರೂಪಾಯಿ ಬರ್ಕೋರಿ, 101 ರೂಪಾಯಿ. ಬರ್ರಿ ಕುಂದ್ರ ಬರ್ರಿ, ನನ್ನ ಸಸಿಗೆ ಹೇಳ್ತಾನೆ ಚಾ ಕೊಡ್ತಾಳ. 101 ರೂಪಾಯಿ ಬರ್ಕೋರಿ. ಹೆಚ್ಚಿನ ರೊಕ್ಕ ಕೊಡೋ ಶಕ್ತಿ ಇಲ್ಲಿಗ. ಇಲ್ಲಿಲ್ರಿ, ನಾವು ಗುಡಿ ಕಡೆದವ್ರಲ್ಲ. ಓ ಹೌದೇನ್ರಿ? ನಾನು ಚಂದ ವಸೂಲಿಗೆ ಬರ್ತಾರಂತ ಹೇಳಿದ್ನಲ್ಲ ನಮ್ಮಿವ, ಅದಕ್ಕೆ ಅವರೇ ಬಂದ್ರನ ಅಂತ ಅನ್ಕೊಂಡೆ ಅಷ್ಟೇ, ಮತ್ತೇನಿಲ್ಲ. ಅಂದ್ರೆ ನೀವ್ಯಾರಂತ ನಂಗೆ ಪಕ್ಕ ಗೊತ್ತಾಗಲಿಲ್ಲ. ನಾನು ಅಲ್ಲ ಪಾಪ, ನೀವು ಗೊತ್ತಿರಕ್ ಬಿಡ್ರಿ, ನೀವು ಹೊಸ ಬೀಗ್ರ. ಗಿರ್ಜಾ ಆಕಿ ಮಾವ್ರಿ. ಈ ನಾಯಿ ಯಾಕೆ ಬಂತಪ್ಪ ಇಲ್ಲೇ? ಇನ್ನೇನು ಹೇಳಿ ಹೋಗ್ತಾನ ಏನು? ಓ, ನಮ್ಮ ಗಿರ್ಜಾನ್ ಮಾವನ್ಪ. ಕುಂದ್ರ. ನಾನು ನೀನು ನೋಡೇ ಇಲ್ಲ ನೋಡಿ, ಹಂಗಾಗಿ ನಂಗೆ ಗೊತ್ತಿಲ್ಲ ಪೂರ ಪಕ್ಕ. ಕುಂದ್ರಪ್ಪ. ಹ್ಞೂ ರೀ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ನಾನು ಇರಲಿಲ್ಲ ಮದ್ವೆ ಹೊತ್ತಿಗೆ. ಒಂದು ಸ್ವಲ್ಪ ಏನೋ ಸಮಸ್ಯೆ ಆಗಿತ್ತು. ಲೆಕ್ಕದಂತ ನೋಡಿದ್ರೆ ನಾನು ಸೊಸಿರಿ ಈಕಿ. ನಾನೇ ಮಾಡ್ಕೋಬೇಕಿತ್ತು. ತೆಪ್ಪಿ ನಿಮ್ಮ ಮಗನ ಹೆಂಡತಿ ಆಗ್ಯಾಳ. ಮಾವ, ಏನು ಮಾತಾಡಕತ್ತಿ? ನೀ ಯಾಕೆ ಮಾಡ್ಕೊಂತಿ? ಅಣ್ಣ, ನಿನ್ನ ವಯಸ್ಸೇನ ನನ್ನ ವಯಸ್ಸೇನ? ತಮಾಷೆ ಮಾಡೋದು ಒಂದು ಇತಿಮಿತಿ ಇರ್ಬೇಕು. ನಮ್ಮ ಅತ್ತಿಯರ್ ಕರೆ ಅಂತ ತಿಳ್ಕೊಳಂಗಿಲ್ಲನ? ಹೌದು, ಇಲ್ಲಿ ಯಾಕೆ ಬಂದಿ ಈಗ? ಇಲ್ಲವಾ, ನಂದು ಮದುವೆ ನಿಶ್ಚಯ ಆಗಿತ್ತು. ಹಂಗಾರ ಮುಂದಿನ ಸೋಮವಾರ ಬಾ ಅಂತ ಕರ್ಯಾಕೆ ಬಂದೆ. ಮದ್ವೆ ಆಕಾಕತ್ತೀಯನ? ಯಾರು ಆ ನತದೃಷ್ಟೇ ಅಲ್ಲ ಅದೃಷ್ಟ ಅಂತೆ?
ಅಣ್ಣ ಏನೇನಂತಿ ಅನ್ನ ಹೋಗ್ಲಿ ಬಿಡು. ಚಂದ ಅದಾಳ ಹುಡುಗಿ, ಚಂದ ಅದಾಳ. ನಾ ಅದು ಎಲ್ಲ ಯಾಕದು ಯಾರಂತ ಹೇಳಿದ್ರೆ ನಿಂಗೇನು ಗೊತ್ತಾಕತ್ತೆ? ನೀನು ಅವ್ರ ಮಂತೆ ಅನ್ನೋದು ವಿಚಾರ ಗೊತ್ತೈತೆ. ಹೋಗ್ಲಿ ಬಿಡು, ಒಟ್ಟು ಒಂದು ಒಳ್ಳೆ ಹುಡುಗಿ ಅಷ್ಟೇ. ಬಂದು ಮದುವೆಗೆ ಆಶೀರ್ವಾದ ಮಾಡ್ರಿ, ಕುಟುಂಬ ಸಮೇತ ಪರಿವಾರ ಸಮೇತ ಅಷ್ಟು ಬರ್ರಿ. ಹ್ಞೂನಪ್ಪ ಬರೋಣಂತೆ, ಕುಂದ್ರ. ಗಿರ್ಜಾ, ನಿಮ್ಮ ಮಾವ ಬಂದ ಚಾ ತಂದು ಕೊಡು. ಇಲ್ಲಮ್ಮ, ಪಾಪ ಅವ್ರಿಗೆ ಏನು ಅರ್ಜೆಂಟ್ ಕೆಲಸ ಐತೆ ಏನ, ಈ ಚಾ ಇನ್ನೊಂದ್ಸಲ ಬಂದಾಗ ಕುಡಿತಾರೆ ತಗೋರಿ. ಪಾಪ ಈಗ ಅರ್ಜೆಂಟ್ ಕೆಲಸ ಇರ್ಬೋದಲ್ಲ ಮಮ್ಮ? ಆ ಇಲ್ಲ ಇಲ್ಲ, ಏನು ಅರ್ಜೆಂಟ್ ಇಲ್ಲ, ಚಾ ಕುಡ್ದೋಕೇನು. ಅದು ಅಲ್ಲದೆ ಮಾವ ಮಾವ ಅಂತ ಎಷ್ಟು ಇಷ್ಟಪಡ್ತಿದ್ದಿ ನನ್ನ. ಬಂದ ತಕ್ಷಣ ರುಚಿ ರುಚಿ ಚಾ ಮಾಡಿ ಕೊಡ್ತಿದ್ದಿ. ಈಗ ಎಷ್ಟು ದಿನ ಆತು ನಿನ್ನ ಕೈಯನ್ ಚಾ ಕುಡ್ದಿಲ್ಲ, ಚಾ ಕುಡಿಲಾರ್ದಂಗೆ ಹೋಕೇನ ನಾನು. ಚಾ ಕೊಡು, ನಿನ್ನ ಕೈಯನ್ ಚಾ ಅಂದ್ರೆ ಅಮೃತ ಅಮೃತ ಇದ್ದಂಗೆ. ಅಕ್ಕಿಲ್ದಾಗ ಎಷ್ಟು ಸಲ ನಾ ಬಂದಿಲ್ಲ, ನೀ ಮಾಡಿಕೊಟ್ಟಿಲ್ಲ ಚಾ. ಅಯ್ಯೋ ದೇವ್ರೆ. ಮಾವ ಏನ್ ಮಾತಾಡತ್ತಿ? ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ಮಾತಾಡು. ಏನದು ಚಾ ಹೌದಲ್ಲ, ಮಾಡ್ಕೊಡ್ತೇನೆ. ಅಲ್ಲ, ಇಷ್ಟಪಡ್ತಿದ್ದಿ ಯಾವ ನಿನ್ ಮಕ ನೋಡಿದ್ರೆ ನಂಗೆ ಸೇರ್ಕೆಕ್ಕಿದ್ದಿಲ್ಲ. ಯಾವಾಗ ಇಷ್ಟಪಟ್ಟೇನಿ? ಸುಳ್ಳು ಹೇಳಕ್ ಒಂದು ಇತಿಮಿತಿ ಇರ್ಬೇಕು ನೋಡ. ನೀ ಇಲ್ಲ ಬರದ್ದೆಲ್ಲ ಇಲ್ಲಿ ಬಂದು ಮಾತಾಡಕ್ ಹೋಗ್ಬೇಡ. ನಾ ಅಪ್ಪಗೆ ಫೋನ್ ಹಚ್ತೇನೆ ಅಷ್ಟೇ. ಈಗ ನಿನಗೆ ಚಾಗಿ ಮಾಡ್ಕೊಂಡು ಕುಂದ್ರಕ್ ಆಗಲ್ಲ ನಂಗೆ. ಮೊದ್ಲು ಎದ್ದೋಗಿಲ್ಲಿಂದ. ಅತಿಥಿ ದೇವೋಭವ ಅನ್ನೋದು ಗೊತ್ತೈತೆ ಗೊತ್ತಿಲ್ಲ? ಮನೆಗೆ ಬಂದವ್ರಿಗೆ ಒಂದು ಕಪ್ ಚಾ ಕೊಡಲ್ಲ? ಅತಿಥಿ ದೇವೋಭವ ಅಂತ ಗೊತ್ತು, ಆದ್ರೆ ದೆವ್ವ ಬಂದಾಗ ಅತಿಥಿ ಅಲ್ಲದ ತಿಥಿ ಮಾಡಿ ಕಳಿಸ್ತೀವಿ. ದೆವ್ವ ಬಂದಾಗ ಏನ ಮುಚ್ಕೊಂಡು ಹೊರ ನಡಿ ಮೊದ್ಲು. ಇನ್ನೊಂದ್ಸಲ ನಮ್ಮ ಮನೆ ಕಡೆ ಬಂದ್ರೆ ನೋಡ್ ಮತ್ತೆ ಅಪ್ಪಗೆ ಹೇಳಾರ್ದ ಬಂದಿರ್ತೀನಿ. ನೀ ಇಲ್ಲಿ ಬರ್ತೀಯ ಅನ್ನೋ ವಿಚಾರ ಗೊತ್ತಾದ್ರೆ ಅಪ್ಪ ಬೇಡ ಅಂದಿರ್ತಾನ. ನಿನ್ನ ನಾಯಿ ಬುದ್ಧಿ ಇನ್ನಾರ ಬಿಡ, ಮದುವೆ ಆಗಾಕತ್ತಿ. ಏನ್ ಬೇಕಾದ್ನ ಬಾಯ್ ಬಿಟ್ಟು ಬೊಗಳ್ಬೇಡ. ಏನ ನೀ ಏನಾರು ಹೇಳಿದ್ರಿ ಇಲ್ಲಿ ನಂಬರ್ ಯಾರು ಕುಂತಿಲ್ಲ. ಮೊದ್ಲು ಎದ್ದೋಗಿಲ್ಲಿಂದ, ಮರ್ಯಾದೆ ಕಳ್ಕೊಬೇಡ ಇದ್ದಿದ್ದೊಟ್ಟು. ಅಲ್ಲ, ಏನಿದು ಹಿಂಗೆ ಮಾತಾಡ? ಇರ್ಲಿ ಇರ್ಲಿ, ಅದು ಆಕಿಗೇನ ಸಿಟ್ಟು ಬಂದೈತ್ರಿ. ಅದು ನಾನು ಆಕಿ ಭಾಳ ಕ್ಲೋಸ್ ಇದ್ವಲ್ಲ, ಆಕಿದು ನನ್ನ ನಡುವೆ ಭಾಳ ನಡೆದಾವು. ಅದನ್ನ ನೋಡಿ ಬೇಜಾರಾಗೈತೆ ಆಕಿಗೆ. ಅದು ನೆನೆಸ್ಕೊಂಡು ಏನಾರು ಈಗೇನಾರು ಒಂಥರ ಆತ ಏನಪ್ಪ. ಇಲ್ಲ, ನಾನೇನಾರು ಹೇಳ್ಬಿಡ್ತೀನಿ ಅಂತ ಹೆದರಿಕೆ ಆಕಿಗೆ. ಅದಕ್ಕೆ ಹಂಗೆ ಬಾಯ್ ಮಾಡತ್ತಾಳ. ನೀನ್ ಚಪ್ಪಲಿ ತರ್ತೀನಿ ತಡಿ. ಸರಿ, ನಾನು ಬರ್ತೀನಿ ರೀ. ಯಾಕೋ ಸಿಟ್ಟಾಗ್ಯಾಳ. ಸಿಗ್ಬೇಕಿತ್ತು ನೀನಿತ್ತು.